ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು ಪಾರ್ಟ್ 2 ವಿಡಿಯೋ. ಉಜ್ಜಯಿನಿ ದೇವಸ್ಥಾನ ತೋರಿಸ್ತಿದ್ದೀನಿ. ಈ ದೇವಸ್ಥಾನಕ್ಕೆ ಸುಮಾರು 800ರಿಂದ 1000 ವರ್ಷಗಳ ಇತಿಹಾಸ ಹೊಂದಿದೆ ಎಂಬ ನಂಬಿಕೆ ಇದೆ. ಇಲ್ಲಿ ಕಾಯ ಜೊತೆ ಎಣ್ಣೆನೂ ಮಾರ್ತಾರೆ, ಯಾಕಂದರೆ ದೇವಸ್ಥಾನ ಶಿಖರಕ್ಕೆ ತೈಲಾಭಿಷೇಕ ಮಾಡಲಾಗುತ್ತದೆ. ಇದು ಇಲ್ಲಿಯ ವಿಶೇಷತೆ. ಇದು ಮರುಳಸಿದ್ದೇಶ್ವರ ದೇವಸ್ಥಾನ. ವೀರಶೈವ ಸನಾತನ ಪಂಚಪೀಠಗಳಲ್ಲಿ ಉಜ್ಜಯಿನಿ ಸಧರ್ಮ ಪೀಠವು ಪ್ರಮುಖವಾಗಿದೆ. ಈ ಪೀಠದ ಮೂಲವಿದ್ದಿದ್ದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ಸುಮಾರು 7ನೇ ಶತಮಾನದಲ್ಲಿ ಉಜ್ಜಯಿನಿಯು ಅನ್ಯಧರ್ಮಿಗಳ ದಾಳಿಯಿಂದ ತತ್ತರಿಸಿದ್ದಾಗ ವೀರಶೈವದ ಉಳಿವಿಗಾಗಿ ಉಜ್ಜಯಿನಿ ಪೀಠದ ಮಹಾಗುರುಗಳಾದ ಮರುಳಸಿದ್ದೇಶ್ವರನವರು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕೂಡ್ಲಿಗಿ ತಾಲೂಕಿನಲ್ಲಿ ಪೀಠವನ್ನು ವರ್ಗಾಯಿಸಿದರು. ಈ ದೇವಸ್ಥಾನದ ಸುಂದರ ಕಲ್ಲುಗಳ ಕೆತ್ತನೆ ಮಾಡಿದವರು ಅಮರ ಶಿಲ್ಪಿ ಜಕ್ಕಣ್ಣಾಚಾರ್ಯರು. ಈ ಕೆತ್ತನೆಯು ಹಂಪಿಯ ಶಿಲ್ಪಕಲಾ ವೈಭವಕ್ಕೆ ಹೋಲಿಸಿ ಪೂರ್ವಜನರು ಹಂಪಿಯನ್ನು ಹೊರಗೆ ನೋಡಿ ಉಜ್ಜಯಿನಿಯನ್ನು ಒಳಗೆ ನೋಡಿ ಎಂಬ ನಾಡನುಡಿ ಇದೆ. 700 ವರ್ಷದ ಗುಡಿ. ಇಲ್ಲಿ ಪುರಾತನ ಕಾಲದ ವಸ್ತುಗಳಿದೆ. ಮರುಳಸಿದ್ದನ ಸ್ವಾಮಿಯೇ 2 ಕಲರ್ ಇದೆ. ಆ ಶಿಖರಕ್ಕೆ ತೈಲಾಭಿಷೇಕ ಮಾಡ್ತಾರೆ. ಸಿದ್ದಪ್ಪನ ಎತ್ತಿ ತಣ್ಣಗಿರಲಿ ಅಂತ. ಇದು ಅರಿಕೆ ಗುಡಿ ಅಂತ. ಇದು ಅರ್ಧಂಬರ್ಧ ಆಗಿರೋದಕ್ಕೆ ಇದು ಅರಿಕೆಯನ್ನು ಕಟ್ಟಿಕೊಂಡು ಬಂದವರಿಗೆ ಜವಳ ಕಾರ್ಯಕ್ರಮ, ಉಡಕ್ಕಿ ಹಾಕೋದು ಅವನ್ನೆಲ್ಲ ಮಾಡ್ತಾರೆ. ವೀರಭದ್ರ ಸ್ವಾಮಿಗಳು ಸಿದ್ದಪ್ಪನ ಕಾಯುತ್ತೆ. ವೀರಭದ್ರ ಸ್ವಾಮಿ ಕಾಲು ಒಂದು ಸೊಟ್ಟಾಗಿದೆಯಲ್ಲ, ಆತ ಗೌರಮ್ಮಗೆ ಜಗಳ ಆಡಿರ್ತಾರೆ. ಸಿದ್ದಪ್ಪ ಗೌರಮ್ಮ ವೀರಭದ್ರ ಸ್ವಾಮಿನ ಸೃಷ್ಟಿ ಮಾಡಿ ಒಡಿ ಅಂತ ಹೇಳಿದಕ್ಕೆ ವೀರಣ್ಣ ನೆಗ್ದೊಡಿರ್ತಾನೆ. ಹಂಗಾಗಿ ಅದನ್ನ ಕಾಲು ಸೊಟ್ಟಿರ್ತಾನೆ. ನೀವು ನೋಡ್ತಾ ಇರ್ಬೋದು, ಆ ಹುಡುಗ ಹೇಳ್ದಾಗೆ ವೀರಭದ್ರ ಸ್ವಾಮಿಗಳ ಒಂದು ಕಾಲು ಸೊಟ್ಟ ಆಗಿದೆ. ಸೊ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಇದು ನೋಡ್ತಿರ್ಬೋದು, ಒಂದು ಸೈಡಿಂದ ನೋಡಿದೆ ಹಂಪಿ ಗೋಪುರ ಕಾಣುತ್ತಂತೆ, ಇನ್ನೊಂದು ಸೈಡಿಂದ ನೋಡಿದೆ ನಂದಿ ಕಾಣುತ್ತಂತೆ. ಸೊ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ನಾವು ಮುಂದೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇದೇ ದೇವಸ್ಥಾನ ಶಿಖರ, ಇಲ್ಲಿಗೆ ತೈಲಾಭಿಷೇಕ ಮಾಡೋದು. ನೆಕ್ಸ್ಟ್ ನಾವಲ್ಲಿ ಸಿದ್ದೇಶ್ವರನ ವಿಗ್ರಹ ನೋಡ್ಬೋದು. ಹಂಗೆ ಮುಂದೆ ಹೋದರೆ ನವನಾಗ ದೇವತೆಯ ವಿಗ್ರಹನ ನೋಡ್ಬೋದು. ಹೊರಗಡೆ ಬಂದ್ವಿ. ಇದು ಹೊರಗಡೆಯಿಂದ ದೇವಸ್ಥಾನ. ಹಿಂಗೆ ಈ ಸುಂದರ ದೇವಾಲಯದ ಪಯಣವು ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.